ಮಗನೇ ತಂದೆಯನ್ನ ಭೀಕರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಳವಿ ಗ್ರಾಮದಲ್ಲಿ ನಡೆದಿದೆ. ಮಾಳವಿ ಗ್ರಾಮದ 65 ವರ್ಷದ ಶಿವಲಿಂಗಪ್ಪ ಕೊಲೆಯಾದ ದುರ್ದೈವಿ. 33 ವರ್ಷದ ಶಂಕರಪ್ಪ ತಂದೆಯನ್ನ ಹತ್ಯೆಗೈದ ಆರೋಪಿ. ಕೊಲೆಯಾದ ಶಿವಲಿಂಗಪ್ಪ ಸೊಸೆ ಜೊತೆಯಲ್ಲಿ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದು, ಶಂಕರಪ್ಪನ ಹೆಂಡತಿಗೆ ಮಾನಸಿಕವಾಗಿ, ದೈಹಿಕವಾಗಿ, ಲೈಂಗಿಕವಾಗಿ ಹಿಂಸೆ ಕೊಡ್ತಿದ್ದ. ಸೊಸೆ ಸ್ನಾನ ಮಾಡುವಾಗ ಕದ್ದು ಮುಚ್ಚಿ ನೋಡುವಂಥದ್ದು ಕೂಡ ಮೃತನ ಹೆಂಡತಿ ಹಾಗೂ ಶಂಕರಪ್ಪಗೆ ಗೊತ್ತಾಗತ್ತೆ. ಈ ಕುರಿತು ಹಲವಾರು ಬಾರಿ ಕುಟುಂಬದ ಸದಸ್ಯರೆಲ್ಲ ಸೇರಿ ಶಿವಲಿಂಗಪ್ಪನಿಗೆ ಬೈದು ಬುದ್ಧಿ ಹೇಳ್ತಾರೆ. ಆದರೂ ಕೂಡ ತನ್ನ ತಪ್ಪು ಅರಿವಾಗದ ಶಿವಲಿಂಗಪ್ಪ ಹಳೆ ಚಾಳಿಯನ್ನೇ ಮುಂದುವರೆಸ್ತಾನೆ. ಈ ಕುರಿತು ಮನೆಯಲ್ಲಿ ತಂದೆ ಮಗನ ನಡುವೆ ಗಲಾಟೆ ನಡೆದಿದ್ದು, ಶಂಕರಪ್ಪ ಕೋಪದಿಂದ ಶಿವಲಿಂಗಪ್ಪನನ್ನ ಜೋರಾಗಿ ತಳ್ಳಿ ಪಕ್ಕದಲ್ಲಿದ್ದ ಒನಕೆಯಿಂದ ತಲೆಯ ಭಾಗಕ್ಕೆ ಹೊಡೆದಿದ್ದಾನೆ. ಪರಿಣಾಮ ತಲೆ ಮತ್ತು ಕಿವಿಯಿಂದ ತೀವ್ರ ರಕ್ತಸ್ರಾವ ಆಗಿ ಶಿವಲಿಂಗಪ್ಪ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಈ ಕುರಿತು ಹಗರಿಬೊಮ್ಮನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿ ಶಂಕರಪ್ಪನನ್ನ ಬಂಧಿಸಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. 10/11/2025 ಶ್ರೀಮತಿ ಗಂಗಮ್ಮ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ HP ಹಳ್ಳಿ ಸ್ಟೇಷನಲ್ಲಿ. ಮಾಲ್ವಿ ಗ್ರಾಮದವರವರು. ಅವ್ರಿಗೆ ಅವರ ಹಸ್ಬೆಂಡ್ ಯಾರಿವಾಗ ತುಂಬ ವರ್ಷದಿಂದ ಅವ್ರಿಗೆ ಮಾನಸಿಕವಾಗಿ, ದೈಹಿಕವಾಗಿ ಅವ್ರಿಗೆ ಹಿಂಸೆ ಕೊಡ್ತಾಯಿದ್ರು ಅಂತ ಮಕ್ಕಳು ಅದನ್ನು ನೋಡ್ತಾ ಬಂದಿರ್ತಾರೆ. ಆವತ್ತಿನ ದಿನ 10th ಬೇರೆ ಬೇರೆ ವಿಚಾರಕ್ಕೆ ಜಗಳ ಆಗಿ ಶಂಕರಪ್ಪ ಅವ್ರ ಮಗ ಯಾರಿದ್ದಾರೆ, ಈ ಗಂಗಮ್ಮ ಅವರ ಮಗ, ಎರಡನೇ ಮಗ ಶಂಕರಪ್ಪ ಅನ್ನೋನು, ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಾ ಇರುತ್ತೆ. ಗಂಗಮ್ಮಂಗೂ ಅವ್ರ ಡಿಸೀಸ್ಡ್ ಯಾರಿದ್ದಾರೆ ಜವಳಿ ಶಿವಲಿಂಗಪ್ಪ ಅವ್ರಿಗೂ. ಆಗ ಈ ಮಗ ಶಂಕರಪ್ಪ ಅನ್ನೋರು ಎಂಟ್ರಿ ಆಗಿ ಅವ್ರಿಗೆ ಜಗಳ ಬಿಡಿಸೋಕೆ ಅವ್ರನ್ನ ತಳ್ಳಿದಾಗ ಅವರು ಕೆಳಗೆ ಬೀಳ್ತಾರೆ. ಆಗ ಅವರು ಒನಕೆಯಿಂದ ಅವ್ರಿಗೆ ಅಸಾಲ್ಟ್ ಮಾಡಿ ಒಂದು 302 ಕೇಸ್ ರಿಜಿಸ್ಟರ್ ಆಗಿದೆ. ಅಲ್ಲಿ ವಿಚಾರಣೆ ಮಾಡಲಾಗಿ ಈ ಡಿಸೀಸ್ಡ್ ಶಿವಲಿಂಗಪ್ಪ ಏನಿದ್ದಾರೆ ಅವ್ರಿಗೂ ಮತ್ತು ಗಂಗಮ್ಮಗೆ ಆವಾಗವಾಗ ಜಗಳ ಆಗ್ತಾ ಇರುತ್ತೆ. ಅವ್ರಿಗೆ ಡಿಸೀಸ್ಡ್ ಏನಿದ್ದಾರೆ ಅವರು ಮಾನಸಿಕ ಮತ್ತು ದೈಹಿಕವಾಗಿ ತುಂಬ ಹಿಂಸೆ ಕೊಡ್ತಾ ಇರ್ತಾರೆ ಅಂತ ಮಕ್ಕಳು ಅದನ್ನು ನೋಡ್ಕೊತಾನೆ ಬಂದಿರ್ತಾರೆ. ಅವ್ರಿಗೆ 2 ಮಕ್ಕಳಿದ್ದಾರೆ. ಒಬ್ಬರು ಶಂಕರಪ್ಪ ಮತ್ತು ಇನ್ನೊಬ್ಬರು ವೀರೇಶ್ ಅಂತ. ಸೊ ಅದು ನೋಡ್ಕೋತಾ ಬಂದಿದ್ದಾಗ ಆವತ್ತು ಜಗಳ ಬಿಡಿಸೋಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಥರ ಒಂದು ಘಟನೆ ಆಗಿದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.